ಬಸವಯೋಗಿ ಸ್ವಾಮೀಜಿಯವರು, ಮೇಡಮ್ ಪದ್ಮಾವತಿ ಅವರು, ಮುಕುಂದ್ ಒಂದು ಕಷ್ಟ ಕಾಲದಲ್ಲಿ ಒಂದು ಕಷ್ಟದಿಂದ ಬಂದು ದೊಡ್ಡವರಾಗಿ, ಅಂದರೆ ಸಮಾಜದಲ್ಲಿ ಒಳ್ಳೆ ದೊಡ್ಡವರಾಗಿ ಬೆಳೆದು ದೊಡ್ಡ ಕೆಲಸ ಮಾಡಿದ್ದಾರೆ, ನಮ್ಮ ಎಲ್ಲರಿಗೂ ಮಾಡಿದ್ದಾರೆ. ನಮ್ಮದು ಒಂದು ಅಗ್ರಿಕಲ್ಚರಲ್ ಫ್ಯಾಮಿಲಿ ಆಂಧ್ರ ಪ್ರದೇಶದಲ್ಲಿ. ನಾನು ಓದಿದ್ದು ಚೆನ್ನೈಯಲ್ಲಿ ಓದಿದ್ದೀನಿ, ವೆಸ್ಟ್ ಬೆಂಗಾಲಲ್ಲಿ ಓದಿದ್ದೀನಿ, ಕೆಲಸ ಮಾಡೋದು ಕರ್ನಾಟಕದಲ್ಲಿ. ಇದೆಲ್ಲ ಒಂದು ಪಾಸಿಬಲ್ ಆಗಬೇಕಂದ್ರೆ ನಮ್ಮ ಸಂವಿಧಾನ ಇದೆ, ಅದಕ್ಕೆ ಇಟ್ ಈಸ್ ಪಾಸಿಬಲ್. ಇಲ್ಲಾಂದರೆ ಅವರವ್ರ ಊರು ಅವರವರು, ಇಫ್ ಐ ಆಮ್ ಫ್ರಮ್ ಎನ್ ಅಗ್ರಿಕಲ್ಚರಲ್ ಕಮ್ಯುನಿಟಿ ಐ ಶುಡ್ ಓನ್ಲಿ ಡೂ ಅಗ್ರಿಕಲ್ಚರ್ ಅಂತಲೇ ಮುಂಚೆ ಎಲ್ಲ ಇತ್ತು. ಇದು ಸಂವಿಧಾನ ಬರೋಕ್ಕೆ ಮುಂಚೆ ಸ್ವಲ್ಪ ಅದು ಒಂದು ರೂಢಿ ಆಗಿದೆ. ನೀವು ಇದು ಮಾಡ್ತಾ ಇದ್ದೀರಾ ಇದೇ ಮಾಡಬೇಕು, ನೀವು ಅದು ಮಾಡ್ತಾ ಇದ್ದೀರಾ ಅದೇ ಮಾಡಬೇಕು ಅಂತ ಒಂದು 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 ಸಮ್ಟೈಮ್ಸ್ ಅಂದರೆ ಅಷ್ಟು ಈಸಿ ಕೆಲಸ ಇಲ್ಲ. ಸೊ ಅದಕ್ಕೆ ಎಷ್ಟೋ ತಡೆಗಳು ಅವಾಂತರಗಳು ಆಗಿರುತ್ತದೆ ಅಂತ ನಮ್ಮ ಓದಿದರೆ ಗೊತ್ತಾಗುತ್ತೆ. ಸುಮಾರು ಅಪೋಸಿಷನ್ ಇರುತ್ತೆ ಅದಕ್ಕೆಲ್ಲ. ಅದನ್ನು ತಡ್ಕೊಂಡು ನಿಲ್ಕೊಂಡು ಈಗ ವೆರಿ ಈಸಿ ಅದೇನೋ ಬರೆದ್ರು ಹಂಗೆ ಹಿಂಗೆ ಅಂತ ಹೇಳೋದು ಸುಮಾರು ಜನ ಹೇಳ್ತಾ ಇರ್ತಾರೆ. ದಟ್ ಇಸ್ ನಾಟ್ ಸೊ. ಮಾಡಿದೆಲ್ಲ ಬರೆಯೋದು ದೊಡ್ಡ ವಿಷಯ. ಇಟ್ ಇಸ್ ನಾಟ್ ಇಟ್ ಇಸ್ ನಾಟ್ ಅನ್ ಈಸಿ ಜಾಬ್. ದ ಎಕ್ಸಿಸ್ಟೆನ್ಸ್ ಆಫ್ ಅ ಡೆಮೋಕ್ರಸಿ, ಈಗ ನಾವು ಈಗಲೂ ಡೆಮೋಕ್ರೆಟಿಕ್ ಆ್ಯಂಡ್ ದ ಪೀಪಲ್ ಹೂ ರೋಟ್ ದ ಕಾನ್ಸ್ಟಿಟ್ಯೂಷನ್. ದಟ್ ಇಸ್ ವೈ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಒಂದು ಡಿಫ್ರೆಂಟ್ ಲೆವೆಲ್ ಥಿಂಕಿಂಗ್ ಇತ್ತು. ಆ್ಯಂಡ್ ದಟ್ ಥಿಂಕಿಂಗ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಎಜುಕೇಷನ್. ಒಂದು ಅವರಿಗೆ ಒಂದು ನಾಲೆಡ್ಜ್ ಇತ್ತು, ಒಂದು ಇಂಟೆನ್ಷನ್ ಇತ್ತು. ಅದೇ ಇಲ್ಲ. ಯಾಕಪ್ಪ ನಮಗೆ ನಾವು ಸ್ವಲ್ಪ ಕಾಂಪ್ರಮೈಸ್ ಆಗ್ಬಿಡೋಣ ಅಂತ ವೆರಿ ನ್ಯಾಚುರಲ್. ಯಾಕೆ ಎಡೇಕು ಅಂತ, ಯಾಕೆ ರಾಮಾಯಣ ಅಂತ. ಬಟ್ ಆಲ್ವೇಸ್ ರಿಮೆಂಬರ್ಡ್. ಅದಕ್ಕೆ ಅವ್ರನ್ನ ಇವತ್ತಿಗೂ ನಾವು ನೆನಪಿಟ್ಕೊಂಡು ಮಾತಾಡ್ತೀವಿ ಅಂದರೆ ಅವರು ಕಾಂಪ್ರಮೈಸ್ ಮಾಡಿಲ್ಲ. ಎವ್ರಿವನ್ ಟು ಗ್ರೋ ಇನ್ ಲೈಫ್ ಆ್ಯಂಡ್ ಗ್ರೋತ್ ಇನ್ ಲೈಫ್. ಆರ್ಟಿಕಲ್ 14 ಅವರಿಗೊಂದು ನ್ಯಾಯ, ಬಲಹೀನರಿಗೆ ಇನ್ನೊಂದು ನ್ಯಾಯ ಅಂತ ಬರ್ತಾ ಇದೆ. ನಾನು ತಪ್ಪು ಮಾಡಿದ್ರು ಒಂದೇ ಶಿಕ್ಷೆ. ಇಂಡೋನೇಷ್ಯಾ ಇಂಥದ್ದೆಲ್ಲ ಅದೇ ಟೈಮ್ ಎಲ್ಲ ಕೊಲೋನಿಯಲ್ ಪವರ್ಸ್ ಎಲ್ಲ ಹೋಗಿದ್ರು ಇಲ್ಲಿಂದ. ಬಟ್ ಇಫ್ ವಿ ಸಿ, ನಾವು ಏನೇನೋ ಹೇಳ್ತೀವಿ, ಇಲ್ಲ ವಿ ಹ್ಯಾವ್ ನಾಟ್ ಡೆವಲಪ್ಡ್ ಟು ಅನ್ ಎಕ್ಸ್ಟೆಂಟ್. ಎಸ್, ವಿ ಶುಡ್ ಹ್ಯಾವ್ ಡೆವಲಪ್ಡ್ ಮೋರ್ ಎಲ್ಲ ಇರುತ್ತೆ. ಬಟ್ ದೊಡ್ಡ ವಿಷಯ ಏನಂದರೆ ವಿ ಸ್ಟಿಲ್ ಹ್ಯಾವ್ ಡೆಮೋಕ್ರಸಿ ವಿತ್ ಅಸ್. ವಿ ಸ್ಟಿಲ್ ಕ್ಯಾನ್ ಎಲೆಕ್ಟ್. ಈಗ ಎಲ್ಲ ಕಂಟ್ರೀಸಲ್ಲಿ ಅವರು ಯಾರು ಸ್ಟ್ರಾಂಗ್ ಇರ್ತಾರೋ, ಯಾರು ಬಲವಂತ ಇರ್ತಾರೋ, ಅವ್ರ ಪಾಠಕ್ಕೆ ಅವ್ರು ಏನು ಹೇಳ್ತಾರೋ ಅದು ನಡೀತದೆ. ಹೀಗೆ ಇವನ್ ಹೇಳಿಲ್ಲ. ನಿಮ್ದು ತಾಕತ್ತಿದ್ರೆ, ನೀವು ಓದಿದರೆ, ನೀವು ಏನಾದ್ರು ಮಾಡಿದರೆ, ಒಳ್ಳೆ ಕೆಲಸ ಮಾಡಿದ್ರೆ ಇದು ನಾವು ಸುತ್ತ ಇಟ್ ಇಸ್ ಅ ಗ್ರೇಟ್ ಥಿಂಗ್. ಈಗ ಅಂತ ನನಗೆ ಅನಿಸ್ತಾ ಇದೆ, ಯು ವುಡ್ ಹ್ಯಾವ್ ಗಾನ್ ಥ್ರೂ ಲಾಟ್ ಆಫ್ ಟ್ರಬಲ್ಸ್, ಲಾಟ್ ಆಫ್ ಪ್ರಾಬ್ಲಮ್ಸ್. ಇಟ್ ಈಸ್ ನಾಟ್ ಈಸಿ ಟು ರೈಟ್ ಸಚ್ ಎ ಡಾಕ್ಯುಮೆಂಟ್ ಎಟ್ ದಟ್ ಟೈಮ್. ಅನಿಸ್ತದೆ ಇಲ್ಲ ಅದು ಸಕ್ಸಸ್ ಆಗಲ್ಲ ಅಂತ. ಬಟ್ ಇನ್ ದ ಲಾಂಗ್ ಟರ್ಮ್ ಇಟ್ ಇಸ್ ಕರೆಕ್ಟ್. ಇಂಡಿಪೆಂಡೆನ್ಸ್ ಇದು ಬರ್ಮಾಕ್ಕೆ ಬಂತು ಸೇಮ್ ಟೈಮ್. ಭಾರತ ದೇಶ ಮಾತಿಗೂ ಕೂಡ ಇದ್ರೆ, ಇನ್ನೊಂದು ಕಡೆ ಬ್ರಿಟಿಷರಿಂದ ಭಾರತ ದೇಶ ಸ್ವಾತಂತ್ರ್ಯ ನಡೀತಾ ಇತ್ತು. ಹೋರಾಟವನ್ನ ಮಾಡಿ ಹುತಾತ್ಮರಾಗಿರ್ತಕ್ಕಂಥದ್ದು ಸಂದರ್ಭ. ಆ ಸಂದರ್ಭದಲ್ಲಿ ಎಷ್ಟೊಂದು ಸಮಸ್ಯೆ ನೋಡಿ, ಸುತ್ತ ತಿರುಗಿದಾಗ ಪ್ರತಿಯೊಂದು ಕಡೆಯೂ ಕೂಡ ಸಮಸ್ಯೆಗಳ ಆಗ್ರಹ ಮುಂದೆ ಬರಬಾರದು. ಅಂತಹ ಸಂದರ್ಭದಲ್ಲಿ ಈ ಸಮಾಜ ಭವಿಷ್ಯದಲ್ಲಿ ಇದು ಸಾಮಾನ್ಯವಾಗಿರ್ತಕ್ಕಂತಹ ಮನುಷ್ಯರಿಂದ ಸಾಧ್ಯ ಇಲ್ಲ, ಆ ದೇವ ಮಾನವರಿಂದ ಮಾತ್ರ ಸಾಧ್ಯ ಆಗುವಂಥದ್ದು. ಅಂತಹ ವಿಚಾರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊತ್ತಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಕಾರ್ಮಿಕರಿಗೆ ಅಷ್ಟೇ ಅಲ್ಲ, ಬ್ರಾಹ್ಮಣ ಹಿಡಿದು ಒಂದು ಶೂದ್ರದವರೆಗೂ ಏನು ಲ್ಯಾಡರ್ ಟೈಪ್ ಆಫ್ ಸೊಸೈಟಿ, ಈ ಒಂದು ಸಮಾಜದಲ್ಲಿ ಎಲ್ಲರಿಗೂ ಕೂಡ
ಸಮಾನತೆಯನ್ನು ಕೊಡಬೇಕು ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಕೊಂಡು ಸಮಾಜದಲ್ಲಿ ಏನು ಮಾಡಿದ್ರು, ಈ ಒಂದು ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದಿರೋದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಕೆಲವೊಂದು ಸಮುದಾಯಕ್ಕೆ ಸೀಮಿತ ಆಗಿದ್ರೆ, ಅವರು ಕೇವಲ ಕೆಲವೊಂದು ಸಮಾಜದ ಉದ್ಧಾರಕ್ಕಾಗಿ ಮಾತ್ರ ಅವರು ಸಂವಿಧಾನವನ್ನು ರಚನೆ ಮಾಡ್ತಿದ್ರು. ಆದರೆ ಮೇಲಿಂದ ಹಿಡಿದು ಅನೇಕ ಜನ ಹೇಳ್ತಾರೆ, ಹೇಳ್ತಾರೆ, ಈ ಜಾತಿ ಪದ್ಧತಿಯನ್ನು ತೆಗೆದುಕೊಂಡು ಬಂದಿರ್ತಕ್ಕಂತಹ ನೀವು ಹುಟ್ಟಿನಲ್ಲಿಯೂ ಕೂಡ ಶ್ರೇಷ್ಠ ಕನಿಷ್ಠ ಅಂತ ಹೇಳಿದ್ದಾರೆ. ಯಾರಾದರೂ ಅವ್ರು ಹೇಳ್ತಾರೆ, ಹೊಲೆಯಲ್ಲದೆ ಲೋಕ ತಲೆಯಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇದೆಯೇ ಎನ್ನುವಂತಹ ಮಾತನ್ನ ಬಸವಣ್ಣನವರು ಹೇಳ್ತಾರೆ. ಹಾಗಾಗಿ ಈ ಒಂದು ಪ್ರಕೃತಿ ಕೂಡ ಒಂದೇ ತರ ಹುಟ್ಟಬೇಕಾಗಿರ್ತಕ್ಕಂಥದ್ದು. ಯಾರಾದ್ರೂ ತಲೆಯಲ್ಲಿ ಹುಟ್ಟುತ್ತಾರೆ ಅಂದ್ರೆ ಈ ಪ್ರಪಂಚದಲ್ಲಿ ಯಾರು ಕೂಡ ತಲೆಯಲ್ಲಿ ಹುಟ್ಟೋದಿಲ್ಲ. ಹುಟ್ಟೋದು ಎಲ್ಲರೂ ಕೂಡ ಹೊಲೆಯಿಂದ ಹುಟ್ಟಬೇಕಾಗುತ್ತೆ. ಅಲ್ಲಿಂದ ಹುಟ್ಟಿರ್ತಕ್ಕಂಥವರು ಕೂಡ ಗಂಡು ಮಾತ್ರ ಶ್ರೇಷ್ಠ, ಹೆಣ್ಣು ಮಾತ್ರ ಕನಿಷ್ಠ ಅನ್ನುವಂತಹ ಭಾವನೆ ಈ ಸಮಾಜದಲ್ಲಿ ಬುದ್ಧರ ಪೂರ್ವದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಸಂಸ್ಕಾರವೂ ಕೂಡ ಇರಲಿಲ್ಲ. ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಕಸ್ಮಾತ್ ಏನಾದ್ರೂ ಅವರು ಮಂತ್ರ ಹೇಳೋದನ್ನ ಕೇಳಿಸ್ಕೊಂಡ್ರೆ ಬೈಯುವಂತ ಕೆಲಸ. ಹಾಗಾದ್ರೆ ಹೆಣ್ಣು ಮಕ್ಕಳ ಕೆಲಸ ಏನಾಗಿತ್ತು ಅಂದ್ರೆ ಮಕ್ಕಳ ಹಡಿಯುವಂತ ಯಂತ್ರವಾಗಿ ಹೆಣ್ಣು ಮಕ್ಕಳಿದ್ರು, ಅಡಿಗೆ ಮಾಡುವಂತಹ ಯಂತ್ರವಾಗಿ ಹೆಣ್ಣು ಮಕ್ಕಳನ್ನ ನೋಡುವಂತಹ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇತ್ತು. ಅದಕ್ಕಾಗಿ ವಿಚಾರ ಮಾಡಿದ್ರು ಈ ಮಹಾತ್ಮರುಗಳೆಲ್ಲ ಬಂದು ಸಮಾಜದಲ್ಲಿ ಇರ್ತಕ್ಕಂತಹ ಈ ನ್ಯೂನತೆಯನ್ನು ತೊಡೆದು ಹಾಕಲಿಕ್ಕೆ ಅವರು ಪ್ರಯತ್ನವನ್ನು ಪಟ್ಟಿದ್ರು. ಅಷ್ಟೇ ಅಲ್ಲ, ಸಾಧನೆ ಕೂಡ ಮಾಡಿ ಸಾಧಿಸಿ ತೋರಿಸುವುದನ್ನ ನಾವು ನೋಡ್ತೇವೆ. ಅಮೆರಿಕಕ್ಕೆ 1776ರಲ್ಲಿ ಸ್ವಾತಂತ್ರ್ಯ ಬಂತು. ಯಾರಿಗೆ ಬಂತು ಸ್ವಾತಂತ್ರ್ಯ? ಕೇವಲ ಶ್ರೀಮಂತರು ಮಾತ್ರ ಸ್ವಾತಂತ್ರ್ಯವನ್ನು ಅನುಭವಿಸಬೇಕಾಗಿತ್ತು. ಕೇವಲ ಚರ್ಮದಿಂದ ಬಿಳಿ ಇರ್ತಕ್ಕಂತಹ ವ್ಯಕ್ತಿಗಳಿಗೂ ಮಾತ್ರ ಸ್ವಾತಂತ್ರ್ಯ ಬಂತು. ಆದರೆ ಮಾಡುವಂತಹವರು, ಸೇವೆಯನ್ನ ಮಾಡುವಂತವರಿಗೆ ಸ್ವಾತಂತ್ರ್ಯವಿರಲಿಲ್ಲ. ಎಷ್ಟು ಅವರಿಗೆ 1776ರ ವರ್ಷದಲ್ಲಿ ಪರಿಪೂರ್ಣ ಸ್ವಾತಂತ್ರ್ಯವನ್ನ, ಅಂದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸ್ವಾತಂತ್ರ್ಯ ಸಿಗಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. 90 ವರ್ಷ ಹಿಡಿತು. ಅಂದ್ರೆ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಹೊಂದಿರತಕ್ಕಂತಹ ಅಮೆರಿಕ ದೇಶ ಸಾಮಾನ್ಯ ಪ್ರಜೆಗಳಿಗೆ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ 90 ವರ್ಷಗಳ ಕಾಲ ಕಳೆದಿರ್ತಕ್ಕಂಥದ್ದು. ಆ ಮಧ್ಯೆ ಅಲ್ಲಿ ಹೋರಾಟ ಮಾಡಿರ್ತಕ್ಕಂತಹ ಶ್ರೇಷ್ಠ ಮಹಾನ್ ಶಕ್ತಿ ಯಾರಾಯಿತು ಇದ್ರೆ ಅದು ಅಬ್ರಹಾಂ ಲಿಂಕನ್ ಅವರು. ಎಷ್ಟು ಪ್ರಯತ್ನವನ್ನ ಮಾಡಿದ್ರು, ಎಷ್ಟು ಹೋರಾಟವನ್ನ ಮಾಡಿ ಎಲ್ಲರಿಗೂ ಕೂಡ ಸಮಾನತೆ ಸಿಗಬೇಕು, ಸ್ವಾತಂತ್ರ್ಯ ಸಿಗಬೇಕು ಅಂತ ಹುದ್ದೆಗಳಿದೀವಲ್ಲ, ನಮ್ಮ ಅದೃಷ್ಟ, ನಮ್ಮ ಪುಣ್ಯದ ಫಲ. ಅಂಬೇಡ್ಕರ್ ಅವರು ದೇವರಾಗಿ, ಗುರುವಾಗಿ, ಭಾರತ ಭೂಮಿಯ ಶ್ರೇಷ್ಠ ಮಹಾತ್ಮರಾಗಿ ಬಂದು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿರೋದನ್ನ ಮರುಕ್ಷಣ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಮಾಜದಲ್ಲಿ ಕೇವಲ ಸಂವಿಧಾನ ಅಪಮಾನಗಳನ್ನು ಕೂಡ ಅವರು ಅನುಭವಿಸಿದರು. ಟೀಕೆ, ನಿಂದನೆಗಳನ್ನ ಅನುಭವಿಸಿದಾಗ ಮಾತ್ರ ಅವರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಾಗಿ ನಾವು ನೀವೆಲ್ಲರೂ ಕೂಡ ಈಗ ಭಾರತ ದೇಶದ ಸಂವಿಧಾನದ ಆಶ್ರಯ ಪಡೆದು ಇಲ್ಲಿ ನಾವು ಒಂದು ನಮ್ಮ ಜೀವನವನ್ನ ನಡೆಸ್ತಾ ಇದ್ದೇವೆ. ಪ್ರಹಾರ ಮಾಡತಕ್ಕಂತಹ ಅಧಿಕಾರಶಾಹಿಗಳು ಮತ್ತು ಉನ್ನತ ಶ್ರೇಣಿಯಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಇನ್ನೂ ಕೂಡ ಶೋಷಣೆಯನ್ನ ಮಾಡ್ತಾರೆ. ದೇಶಗಳನ್ನ ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಆ ಪ್ರಯತ್ನವನ್ನ ಯಾವತ್ತೂ ಕೂಡ ಸತ್ಯ ಇರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಒಂದು ಸಣ್ಣ ಕಥೆ ಹೇಳ್ತೀನಿ. ಹೀಗೆ ಏನು ಮಾಡಿದ್ರು ಅಂತಂದ್ರೆ, ಕಾಡಿನಿಂದ ನಾಡಿನವರೆಗೆ ಕಪ್ಪೆಗಳು ಪಿಕ್ನಿಕ್ ನ ಸ್ಟಾರ್ಟ್ ಮಾಡಿದ್ರಂತೆ. ತಾವೆಲ್ಲ ಹೋಗ್ತಿರಲ್ಲ ಪಿಕ್ನಿಕ್, ಟೂರ್ ಎಲ್ಲ ಹೋಗ್ತಿರಲ್ಲ, ಅದೇ ರೀತಿ ಕಾಡಿನಲ್ಲಿ ಶೈಕ್ಷಣಿಕ ಸಂಬಂಧಪಟ್ಟಿರ್ತಕ್ಕಂತಹ ಪುಸ್ತಕಗಳನ್ನಷ್ಟೇ ಓದಲಿಲ್ಲ ಅವರು. ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ಸಮಾಜದ ಸನ್ಮಾನ್ಯ ಶ್ರೀ ಪಂಕಜ್ ಕುಮಾರ್ ಪಾಂಡೆ ಅವರೇ, ಇಲ್ಲಿಯವರೆಗೂ ಚೆನ್ನಪ್ಪನವರೇ, ಕೇಶವಮೂರ್ತಿಯವರೇ, ಉಮಾಕಾಂತ್ರವರೇ ಹಾಗೂ ವೀರಣ್ಣ ಅವರೇ, ಹೀಗಾಗಿಯೇ 12ನೇ ಶತಮಾನದಲ್ಲಿ ಏನು ಮಾಡಿದ್ರು, ವಿಶ್ವಸಿಸಬಾರದು ಅನ್ನುವಂತಹ ಉದ್ದೇಶದಿಂದ ಅಷ್ಟೊಂದು ಕಷ್ಟಪಟ್ಟು ನೋವು ಅಪಮಾನಗಳನ್ನು ಸಹನೆಯನ್ನ ಮಾಡಿಕೊಂಡು ಈ ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ
ಒಂದು ವರ್ಗಕ್ಕೆ ಸೀಮಿತರು ಅನ್ನುವಂತಹ ಒಂದು ಭಾವನೆ ಈ ಸಮಾಜದಲ್ಲಿ ಮೂಡ್ತಾ ಇದೆ. ಆದರೆ ವಿಚಾರ ಮಾಡಲಾರದೆ ನಮ್ಮ ದೇಶದ ಪ್ರಜೆಗಳು, ಎಲ್ಲರಲ್ಲ ಕೆಲವರು, ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರ ಬಾಳಿನ ದೇವರು ಅಂತ ಹೇಳ್ತಾರೆ ಅಂದರೆ, ಅವರು ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ ಸೀಮಿತರಲ್ಲ. ಭಾರತ ದೇಶದಲ್ಲಿ ವಾಸ ಮಾಡುತ್ತಿರುವಂತಹ ಬರೀ ಮನುಷ್ಯರು ಅಲ್ಲ, ಭಾರತ ದೇಶದಲ್ಲಿ ವಾಸ ಮಾಡುತ್ತಿರುವಂತಹ ಸಕಲ ಜೀವರಾಶಿಗಳ ಸೊತ್ತು ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವಾಗಲೇ ಮಾತಾಡ್ತಾ ಹೇಳಿದ್ರು, ಪ್ರಾಣಿ ಪಕ್ಷಿಗಳಿಗೂ ಕೂಡ ಸಂವಿಧಾನವನ್ನು ಕೊಟ್ಟರು, ಗಿಡ ಮರ ಪ್ರಕೃತಿಗಳಿಗೂ ಕೂಡ ಸಂವಿಧಾನವನ್ನು ಕೊಟ್ಟರು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ಭೂಮಿಯ ಒಂದು ಶ್ರೇಷ್ಠ ಮಹಾತ್ಮರು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿರ್ತಕ್ಕಂಥದ್ದು. ಅದಕ್ಕಾಗಿಯೇ ಅನೇಕ ಸರಿ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅಧ್ಯಯನವನ್ನು ಮಾಡ್ರಿ ಅಂತ. ಅಧ್ಯಯನ ನಾವು ಎಲ್ಲಿಯವರೆಗೆ ಪುಸ್ತಕಗಳನ್ನು ಓದುವುದಿಲ್ಲವೋ, ಎಲ್ಲಿಯವರೆಗೆ ವಿಚಾರಗಳನ್ನು ಮಾಡುವುದಿಲ್ಲವೋ, ಅಲ್ಲಿಯವರೆಗೆ ನಾವು ನಮ್ಮ ಜೀವನದಲ್ಲಿ ಆಗಲಿ, ನಮ್ಮ ಒಂದು ರಾಷ್ಟ್ರಕ್ಕಾಗಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂತ ಇಲ್ಲಿನ ಎಲ್ಲ ಕಾರ್ಯಕ್ರಮದ ಆಯೋಜಕರು ಹಾಗೂ ವೀರಣ್ಣ ಅವರು ದೂರವಾಣಿ ಮುಖಾಂತರ ಸಂಪರ್ಕವನ್ನು ಮಾಡಿದರು. ಆದರೆ ಆ ಡೇಟ್ನಲ್ಲಿ ನಾನು ಊಟಿಯಲ್ಲಿ 4 ದಿವಸಗಳ ಒಂದು ಕಾರ್ಯಕ್ರಮದ ನಿಮಿತ್ತ ಊಟಿಯಲ್ಲಿ ಇದ್ದೆ. ನಂತರದ ಡೇಟನ್ನು ಕೊಟ್ಟು ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ತುಂಬ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಚಾರಿಕ ಮತ್ತು ಇಂತಹ ವೈಜ್ಞಾನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಅದು ನಮ್ಮ ಪುಣ್ಯದ ಪ್ರತಿಫಲವಾಗಿರಬೇಕು. ಅಂತಹ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿದ್ವಿ ಅನ್ನೋದು ದೊಡ್ಡ ವಿಚಾರ. ಚಂದ್ರಶೇಖರ್ ಸರ್, IPS ಸರ್ ಅವರಿಗೆ ಕಂಪನಿ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಮೊದಲಿಗೆ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕರ್ನಾಟಕ ರಾಜ್ಯ ಸರ್ಕಾರದ ಉದ್ಯಮ ಇಂಧನ ಇಲಾಖೆ ಹಾಗೂ MEI ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ನೌಕರರ ಕ್ಷೇಮಾಭಿವೃದ್ಧಿ ಸಂಘ MEI ಕಾರ್ಖಾನೆ ಆವರಣ
ತುಮಕೂರು ರಸ್ತೆ ಯಶವಂತಪುರ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ರವರ 134ನೇ ಜಯಂತ್ಯೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕರ್ನಾಟಕ ಸರ್ಕಾರದ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರವರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸನ್ಮಾನ್ಯ ಶ್ರೀ S ಮನೋಹರ್ ಅಧ್ಯಕ್ಷರು MEI ಲಿಮಿಟೆಡ್ ಹಾಗೂ ಘನ ಉಪಸ್ಥಿತಿಯಲ್ಲಿ ಗೌರವ್ ಗುಪ್ತಾ IAS ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಇಂಧನ ಇಲಾಖೆ ಹಾಗೂ ಶ್ರೀ ಪಂಕಜ್ ಕುಮಾರ್ ಪಾಂಡೆ IAS ವ್ಯವಸ್ಥಾಪಕ ನಿರ್ದೇಶಕರು KPTCL ಹಾಗೂ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ IPS ADGP ಲೋಕಾಯುಕ್ತ ಮತ್ತು ಆಂತರಿಕ ಭದ್ರತೆ ಹಾಗೂ ಶ್ರೀಮತಿ D ಪದ್ಮಾವತಿ ವ್ಯವಸ್ಥಾಪಕ ನಿರ್ದೇಶಕರು MEI ಲಿಮಿಟೆಡ್ ಹಾಗೂ ಮುಖ್ಯ ಅತಿಥಿಗಳಾದ ಪರಮ ಪೂಜ್ಯ ಸದ್ಗುರು ಶ್ರೀ ಬಸವಯೋಗಿ ಸ್ವಾಮೀಜಿರವರು ವಿಶ್ವ ಕಲ್ಯಾಣ ವಿಜನ್ ಬಸವ ಗಂಗೋತ್ರಿ ಆಧ್ಯಾತ್ಮಿಕ ಕೇಂದ್ರ ಬೆಂಗಳೂರು ಹಾಗೂ ಸನ್ಮಾನ್ಯ ಶ್ರೀ ಪ್ರೊಫೆಸರ್ LN ಮುಕುಂದರಾಜ್ ಅಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಖ್ಯಾತ ಸಾಹಿತಿಗಳು ಹಾಗೂ ಸನ್ಮಾನ್ಯ ಶ್ರೀ ಚಂದನ್ ಕುಮಾರ್ KSPS ಸಹಾಯಕ ಪೊಲೀಸ್ ಆಯುಕ್ತರು ಮತ್ತು MEI ಅಧ್ಯಕ್ಷರು ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಅಧಿಕಾರಿ ವರ್ಗದವರು ನೌಕರರ ಸಮ್ಮುಖದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಹಾಗೂ ವಿಶೇಷವಾಗಿ ಕರ್ನಾಟಕ ಅಂಧರ ಕ್ಷೇಮಾಭಿವೃದ್ಧಿ ಸಂಘ ಶೇಷಾದ್ರಿಪುರಂ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಇಂತಹ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಆಗಬೇಕು. ಯಾಕೆ ಅಂದರೆ ನಮ್ಮ ಮುಂದಿನ ಭವಿಷ್ಯದ ಮುಂದಿನ ಪೀಳಿಗೆಗೆ ಸಮಾಜಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂತಹ ಮಹಾತ್ಮರ ಬಗ್ಗೆ ತಿಳಿಸುವಂತಹ ಕಾರ್ಯಗಳು ಇವು. ಕೇವಲ ಊಟಗಳನ್ನು ಮಾಡಿ ಹಾಡಿ ಕುಣಿದು ಹೋಗುವಂತಹ ಕಾರ್ಯಕ್ರಮವನ್ನು ಮಾಡಲಾರ್ದೆ ಇಂತಹ ಅರ್ಥಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮ ಮಾಡಿದಾಗ ಮುಂದಿನ ಭವಿಷ್ಯದ ಮಕ್ಕಳಿಗೆ ಉಜ್ವಲವಾಗಿರ್ತಕ್ಕಂತಹ ಭವಿಷ್ಯ ಬರಲಿಕ್ಕೆ ಸಾಧ್ಯ ಆಗುತ್ತೆ.